ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಆರ್ಟ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ KSRPಯಲ್ಲಿ ಖಾಲಿ ಇರತಕ್ಕಂತಹ 1,500 ಹುದ್ದೆಗಳ ನೇರ ನೇಮಕಾತಿಯ ಬಗ್ಗೆ ಇಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಒಂದು ಸರ್ಕ್ಯುಲರನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಯಾವೆಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ, ಯಾವೆಲ್ಲ ಇಲಾಖೆಯಲ್ಲಿ ಎಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಕೂಡ ಇಲ್ಲಿ ಅವರು ನಿಮಗೆ ಸರ್ಕ್ಯುಲರ್ ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಪುರುಷ ಅಭ್ಯರ್ಥಿಗಳಿಗೆ ಉಳಿದ ವೃಂದದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಹಾಗೆ ಹಂಚಿಕೆ ಮಾಡುವಂಥದ್ದು ಎಷ್ಟು, ಹಾಗೆ ಕ್ರೀಡಾ ಮೀಸಲಾತಿ ಎಷ್ಟು ಕೊಟ್ಟಿದ್ದಾರೆ, ಯಾವ ಪಡೆಗಳಲ್ಲಿ ಎಷ್ಟೆಷ್ಟು, ಬೆಂಗಳೂರು ಒಂದು ಪಡೆಗಳೆಷ್ಟು, ಅದರಲ್ಲಿ ಹಾಗೆ ಬೆಳಗಾವಿ ಇತರೆ ಎಲ್ಲ ವಿಜಯನಗರ ಜಿಲ್ಲೆ, ಹಾಗೆ ತುಮಕೂರು, ಹಾಸನ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಮಂಗಳೂರು, ಹೀಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮುಕ್ಕಿಳಿದ ವೃಂದದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ಪುರುಷ ಮತ್ತು ಮಹಿಳೆಯರಿಗೆ ಸೇರಿ 1,500 ಹುದ್ದೆಗಳು ಇಲ್ಲಿ ಖಾಲಿ ಇರತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕನನ್ನು ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಬಗ್ಗೆಯೂ ನೀವು ಇಲ್ಲಿ ತಿಳಿಸ್ಕೊಡ್ತೀನಿ, ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ವಿಷಯ 2023-24ನೇ ಸಾಲಿನ ಸರ್ಕಾರವು ಅನುಮತಿ ನೀಡಿರುವ KSRPC ಸ್ಪೆಷಲ್ RPS 1,500 ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನು ಕಳಿಸುವುದರ ಬಗ್ಗೆ ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ಎರಡನೇದಾಗಿ ಉಲ್ಲೇಖದಲ್ಲಿ ಅಪರ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಕಚೇರಿ ಅವರ ಪತ್ರ ಸಂಖ್ಯೆ ಅಂತೇಳಿ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು, ಉಲ್ಲೇಖ ಅಪರ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಕಚೇರಿಯ ಪತ್ರದಲ್ಲಿ 2023-24ನೇ ಸಾಲಿನ ಸರ್ಕಾರವು ಅನುಮತಿ ನೀಡಿರುವ RPC ಪುರುಷ ಮತ್ತು ಮಹಿಳೆಯರಿಗೆ 1,500 ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಸಂಬಂಧ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಅಂತೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು, ಒಟ್ಟಾರೆಯಾಗಿ ಕ್ರೀಡಾಪಟುಗಳಿಗೆ 2%, ಹಾಗೆ ಕಲ್ಯಾಣ ಕರ್ನಾಟಕೇತರ ಒಟ್ಟು 30 ಹುದ್ದೆಗಳು, ಹಾಗೂ KSRPC ಪುರುಷ ಮತ್ತು ಮಹಿಳೆಯರಿಗೆ ಕಲ್ಯಾಣ ಕರ್ನಾಟಕದಲ್ಲಿ KKಯಲ್ಲಿ 614 ಹುದ್ದೆಗಳು, ಹಾಗೆ 12 ಹುದ್ದೆಗಳಿಗೆ ಕ್ರೀಡಾಪಟುಗಳಿಗೆ ಇಲ್ಲಿ ಮೀಸಲಾಗಿ ಇಟ್ಟಿದ್ದಾರೆ, 2% ರಂತೆ. ಅದೇ ರೀತಿಯಾಗಿ ಇನ್ನು ಉಳಿದ 1,470 ಪೋಸ್ಟ್ಗಳು ಏನಿದಾವಲ್ವ, ಅದು ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ ಕಲ್ಯಾಣ ಕರ್ನಾಟಕದವರಿಗೆ ಇಲ್ಲಿ ಅವರಿಗೆ ಮೀಸಲಾಗಿರುತ್ತೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ 602 ಪೋಸ್ಟ್ಗಳು ಮಹಿಳೆಯರಿಗೂ ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಯಾವೆಲ್ಲ ಬೆಟಾಲಿಯನ್ಗಳಲ್ಲಿ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಅಂತೇಳಿ ಇಲ್ಲಿ ನೀವು ನೋಡ್ಬೋದು. ಒಟ್ಟಾರೆಯಾಗಿ ಇಲ್ಲಿ 12 ಬೆಟಾಲಿಯನ್ಗಳಲ್ಲಿ ಒಟ್ಟಾರೆಯಾಗಿ ಪೋಸ್ಟ್ಗಳು ಖಾಲಿ ಇದ್ದಾವೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಕಮಾಂಡೆಂಟ್ ಭಾರತ ಮೀಸಲು ಪಡೆಗಳು ಅಂತೇಳಿ ಮುನಿರಾಬಾದ್ ಮತ್ತು ವಿಜಯಪುರ ಜಿಲ್ಲೆ ಅಂತೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಎಷ್ಟೆಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡಿ, ಫಸ್ಟು ಪುರುಷರಿಗೆ ಮಿಕ್ಕುಳಿದ ವೃಂದದಲ್ಲಿ ನೇಮಕಾತಿಯ ಹುದ್ದೆಗಳು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೇರ ನೇಮಕಾತಿಗೆ ಆಗಿರುತ್ತೆ ಇದು ಕೂಡ ಒಂದು. ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು, ಬೆಂಗಳೂರು ಬೆಟಾಲಿಯನ್ 1 ಬೆಂಗಳೂರಿನಲ್ಲಿ ಒಟ್ಟು 102 ಪೋಸ್ಟ್ಗಳು ಖಾಲಿ ಇದ್ದಾವೆ. ಹಂಚಿಕೆ ಮಾಡಲಾದ ಹುದ್ದೆಗಳು ಮತ್ತು ಇತರೆ ಮತ್ತು ಕ್ರೀಡಾಪಟುಗಳಿಗೆ ಎಷ್ಟು ಮೀಸಲಾತಿ ಇದ್ದಾವೆ ಅಂತೇಳಿ ಇಲ್ಲಿ ನೀವು ನೋಡ್ಬೋದು. ಕ್ರೀಡಾ ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ 100 ಇತರೆ ಆದರೆ ನೀವು ಇಲ್ಲಿ ನೋಡ್ಬೋದು 2 ಕ್ರೀಡಾಪಟುಗಳಾಗಿ ಅವರಿಗೆ ಮೀಸಲಿಟ್ಟಿದ್ದಾರೆ. ಹಾಗೆ ಎರಡನೇದಾಗಿ ಬಂದರೆ ಬೆಟಾಲಿಯನ್ 2 ಬೆಳಗಾವಿ ಅಂತೇಳಿ ಇದ್ದಾವೆ, 175 ಪೋಸ್ಟ್ಗಳು ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ ನೀವು ನೋಡ್ಬೋದು, ವಿಜಯಪುರ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಇರೋದೇ ಬೆಳಗಾವಿಯಲ್ಲಿ. ಒಟ್ಟಾರೆಯಾಗಿ 171 ಇತರರಿಗಿದ್ದರೆ 4 ಕ್ರೀಡಾಪಟುಗಳಿಗೆ ಬೆಳಗಾವಿಯಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಬೆಟಾಲಿಯನ್ 3 ಅಂತೇಳಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 99 ಹುದ್ದೆಗಳು, ಅದರಲ್ಲಿ 97 ಇತರರಿಗಿದ್ದರೆ 2 ಕ್ರೀಡಾಪಟುಗಳಿಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಬೆಟಾಲಿಯನ್ 4 ಬೆಂಗಳೂರು ಅಂತ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ, 4ನೇ ಪಡೆ, 97 ಪೋಸ್ಟ್ಗಳು ಇಲ್ಲಿ ಖಾಲಿದ್ದಾವೆ. ಅದರಲ್ಲಿ ಸೇಮ್ 2 ಕ್ರೀಡಾಪಟುಗಳಿಗೆ ಇನ್ನು ಉಳಿದಿದ್ದು 95 ಇತರರಿಗೆ ಇಲ್ಲಿ ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ನೆಕ್ಸ್ಟ್ 5ನೇ ಪಡೆ ಬಂದರೆ ಮೈಸೂರು ಪಡೆಗಳಲ್ಲಿ 158 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದರಲ್ಲಿ 155 ಇತರರಿಗೆ 3 ಕ್ರೀಡಾಪಟುಗಳಿಗೆ. ಅದೇ ರೀತಿಯಾಗಿ ನೀವು ಇಲ್ಲಿ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಕಲಬುರಗಿ ಬೆಟಾಲಿಯನ್ನಲ್ಲಿ ಒಂದೇ ಒಂದು ಪೋಸ್ಟ್ ಕೂಡ ಇಲ್ಲಿ ಖಾಲಿ ಇಲ್ಲ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಮಂಗಳೂರು 7ನೇ ಪಡೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ 158 ಪೋಸ್ಟ್ಗಳಿಗೆ ಖಾಲಿ ಇದ್ದಾವೆ. ಅದರಲ್ಲಿ 155 ಇತರರಿಗೆ ಮತ್ತು 3 ಕ್ರೀಡಾಪಟುಗಳಿಗೆ ಇಲ್ಲಿ ಖಾಲಿ ಇದ್ದಾವೆ. ನೆಕ್ಸ್ಟ್ 8ನೇ ಪಡೆಯದಾಗಿ ಬಂದರೆ ಶಿವಮೊಗ್ಗ 102 ಪೋಸ್ಟ್ಗಳು ಖಾಲಿ ಇದ್ದಾವೆ, 100 ಇತರರಿಗೆ 2 ಕ್ರೀಡಾಪಟುಗಳಿಗೆ. ಅದೇ ರೀತಿಯಾಗಿ ಬೆಂಗಳೂರು ಪಡೆ 9 ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆಯಲ್ಲಿ 4 ಬೆಂಗಳೂರು ಬೆಟಾಲಿಯನ್ಗಳಲ್ಲಿ ಲಾಸ್ಟ್ನೇದಿದು.
ಅದೇ ರೀತಿಯಾಗಿ ಇಲ್ಲಿ 75 ಪೋಸ್ಟ್ಗಳು ಖಾಲಿದ್ದಾವೆ, 73 ಇತರರಿಗೆ, 2 ಕ್ರೀಡಾಪಟುಗಳಿಗೆ. ಹಾಗೆ ಶಿವಮೊಗ್ಗದಲ್ಲಿ ನೋಡಿದ್ರೆ 20 ಪೋಸ್ಟ್ಗಳು ಖಾಲಿದ್ದಾವೆ, ಅದರಲ್ಲಿ 20ಕ್ಕೆ 20 ಕೂಡ ಇತರರಿಗೆ, ಒಂದೇ ಒಂದು ಪೋಸ್ಟ್ ಕೂಡ ಕ್ರೀಡಾಪಟುಗಳಿಗೆ ಇಲ್ಲಿ ಬೆಳಗಾವಿಯಲ್ಲಿ ಇಲ್ಲ. ಅದೇ ರೀತಿಯಾಗಿ 11ನೇ ಪಡೆಯಾಗಿ ಹಾಸನ ಕೊಟ್ಟಿದ್ದಾರೆ, 102 ಪೋಸ್ಟ್ಗಳು ಖಾಲಿದ್ದಾವೆ, ಅದರಲ್ಲಿ ಇತರರಿಗೆ 100, ಇನ್ನು ಮಿಕ್ಕಿದ್ದು 2 ಕ್ರೀಡಾಪಟುಗಳಿಗೆ. ಅದೇ ರೀತಿಯಾಗಿ 12ನೇದು ನೋಡ್ಕೋತಾ ಬಂದರೆ ಇಲ್ಲಿ ತುಮಕೂರು ಡಿಸ್ಟಿಕ್ಕಿಗೆ 102, ಅದೇ ರೀತಿಯಾಗಿ 100 ಇತರರಿಗೆ 2 ಸೇಮ್ ಕ್ರೀಡಾಪಟುಗಳಿಗೆ ಇಲ್ಲಿ ಖಾಲಿ ಇದೆ. ಅದೇ ರೀತಿಯಾಗಿ ಇಲ್ಲಿ ನೀವು ಕೊಪ್ಪಳ ಜಿಲ್ಲೆಯಲ್ಲಿ ನೀವು ನೋಡೋದಾದರೆ ನೀವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 15 ಪೋಸ್ಟ್ಗಳು ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ 15ಕ್ಕೆ 15 ಕೂಡ ಇತರರಿಗೆ ಖಾಲಿ ಇದ್ದಾವೆ. ಯಾವುದೇ ರೀತಿಯಾದಂತಹ ಕ್ರೀಡಾ ಮೀಸಲಾತಿ ಇಲ್ಲಿ ಕೊಪ್ಪಳ ಡಿಸ್ಟಿಕ್ನಲ್ಲಿ ಇಲ್ಲ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ನೀವು ನೋಡ್ಬೋದು ಹೈಯೆಸ್ಟ್ ಇರೋದು ಕೂಡ ವಿಜಯಪುರದಲ್ಲೇ. ಒಟ್ಟಾರೆಯಾಗಿ 215 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ, ಅದರಲ್ಲಿ 211 ಇತರರಿಗೆ. ಹಾಗೆ 4 ಕ್ರೀಡಾ ಮೀಸಲಾತಿ ಇರೋದು ಬೆಳಗಾವಿ ಮತ್ತು ಇನ್ನೊಂದು ವಿಜಯಪುರ ಜಿಲ್ಲೆಗಳಲ್ಲಿ ಮಾತ್ರ. ಇನ್ನು ಮಿಕ್ಕಿದ್ದೆಲ್ಲ 3 ಮತ್ತು 2 ಹುದ್ದೆಗಳು ಕ್ರೀಡಾಪಟುಗಳಿಗೆ ಇಲ್ಲಿ ಖಾಲಿ ಇದ್ದಾವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ನಾವಿಲ್ಲಿ ಮಹಿಳಾ ಮೀಸಲಾತಿಗೆ ಮಿಕ್ಕುಳಿದ ವೃಂದದಲ್ಲಿ ಯಾಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನೀವು ನೋಡೋದಾದರೆ ಇದೆಲ್ಲ ನಾನ್ ಎಚ್ ಕೆ ಫ್ರೆಂಡ್ಸ್. ಎಚ್ ಕೆ ಕೂಡ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ನಾನ್ ಎಚ್ ಕೆ ಕೂಡ ನೆಕ್ಸ್ಟ್ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟು ಮಹಿಳೆಯರಿಗೆ ಒಟ್ಟಾರೆಯಾಗಿ 80 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ, ಅದರಲ್ಲಿ ಬೆಳಗಾವಿಯಲ್ಲಿ 30, 29 ಇತರರಿಗಾದರೆ 1 ಕ್ರೀಡಾ ಮೀಸಲಾತಿ. ಬೆಂಗಳೂರಿನಲ್ಲಿ 4ನೇ ಪಡೆಗಳಲ್ಲಿ 50 ಮಹಿಳಾ ವೃಂದದಲ್ಲಿ ಖಾಲಿ ಇದ್ದಾವೆ, 49 ಇತರರಿಗೆ 1 ಕ್ರೀಡಾ ಮೀಸಲಾತಿ. ಒಟ್ಟಾರೆಯಾಗಿ ಮಹಿಳೆಯರಿಗೆ ನಾನ್ ಎಚ್ ಕೆಯಲ್ಲಿ 78 ಹುದ್ದೆಗಳು ಖಾಲಿ ಇದ್ದಾವೆ, ಅದರಲ್ಲಿ 2 ಕ್ರೀಡಾ ಮೀಸಲಾತಿಗೆ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದರೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲನೇದಾಗಿ ಬೆಂಗಳೂರು ಬೆಟಾಲಿಯನ್ನಲ್ಲಿ 39 ಪೋಸ್ಟ್ಗಳು ಖಾಲಿ ಇದ್ದಾವೆ, ಅದರಲ್ಲಿ 38 ಇತರರಿಗೆ 1 ಕ್ರೀಡಾಪಟುಗೆ. ಅದೇ ರೀತಿಯಾಗಿ ಬೆಟಾಲಿಯನ್ 3 ಬೆಂಗಳೂರಿನಲ್ಲಿ ನೀವು ನೋಡೋದಾದರೆ ಫಸ್ಟ್ 39 ಹುದ್ದೆಗಳು ಸೇಮ್, ಇಲ್ಲಿ ಕೂಡ 38 ಇತರರಿಗೆ ಮತ್ತು 1 ಕ್ರೀಡಾ ಮೀಸಲಾತಿ. ಅದೇ ರೀತಿಯಾಗಿ ಬೆಂಗಳೂರು 4 ಇಲ್ಲಿ ನೀವು ನೋಡೋದಾದರೆ 4ನೇ ಪಡೆಗಳಲ್ಲಿ 40 ಹುದ್ದೆಗಳು ಖಾಲಿ, 39 ಇತರರಿಗೆ, ಹಾಗೆ 1 ಕ್ರೀಡಾ ಮೀಸಲಾತಿ. ಕಲಬುರಗಿಯಲ್ಲಿ ನೀವು ನೋಡ್ಬೋದು ಹೈಯೆಸ್ಟ್ ಇಲ್ಲೇ ಇರೋದು. ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂತ ಹೇಳಿದ್ರೆ 233 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ, ಅದರಲ್ಲಿ 229 ಹುದ್ದೆಗಳು ಇತರರಿಗಾದರೆ 4 ಇಲ್ಲಿ ಕ್ರೀಡಾಪಟುಗಳಿಗೆ ಇಲ್ಲಿ ಖಾಲಿ ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು ಕಲಬುರಗಿಯಲ್ಲಿ. ಅದೇ ರೀತಿಯಾಗಿ 4 ಬೆಟಾಲಿಯನ್ 9 ಪಡೆಯಲ್ಲಿ ನೀವು ನೋಡೋದಾದರೆ ನೀವು ನೆಕ್ಸ್ಟ್ ಇಲ್ಲಿ ನೋಡಿ 39 ಪೋಸ್ಟ್ಗಳು ಖಾಲಿ ಇದ್ದಾವೆ, 38 ಇತರರಿಗೆ 1 ಕ್ರೀಡಾ ಮೀಸಲಾತಿ. ಒಟ್ಟಾರೆಯಾಗಿ ನೆಕ್ಸ್ಟ್ ಕೊಪ್ಪಳ ಜಿಲ್ಲೆಯಲ್ಲಿ ನೀವು ನೋಡೋದಾದರೆ ಇಲ್ಲಿ ನೋಡಿರ್ಬೋದು ನೀವು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕೊಪ್ಪಳದಲ್ಲಿ ಸೆಕೆಂಡ್ ಹೈಯೆಸ್ಟ್ 213 ಹುದ್ದೆಗಳು ಇಲ್ಲಿ ಒಟ್ಟಾರೆಯಾಗಿ ಖಾಲಿ ಇದ್ದಾವೆ, ಅದರಲ್ಲಿ ಇತರೆ 209 ಇದ್ದರೆ 4 ಕ್ರೀಡಾ ಮೀಸಲಾತಿ ಇದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ ಕೂಡ ಕಲಬುರಗಿಯಲ್ಲಿ 4 ಹಾಗೆ ಕೊಪ್ಪಳದಲ್ಲಿ 4 ಕ್ರೀಡಾಪಟುಗಳಿಗೆ ಇಲ್ಲಿ ಖಾಲಿ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ಮಹಿಳಾ ಕಲ್ಯಾಣ ಕರ್ನಾಟಕದಲ್ಲಿ ನೀವು ನೋಡೋದಾದರೆ ಇಲ್ಲಿ ಲೇಡೀಸ್ ಗರ್ಲ್ಸ್ಗೆ ಇಲ್ಲಿ ಮಹಿಳಾ ಮೀಸಲಾತಿ KKಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ 11 ಪೋಸ್ಟ್ಗಳು ಇಲ್ಲಿ ಒಟ್ಟು ಖಾಲಿ ಇದ್ದಾವೆ, ಅದರಲ್ಲಿ ಇತರರಿಗೆ 11 ಕ್ರೀಡಾ ಮೀಸಲಾತಿ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಒಟ್ಟಾರೆಯಾಗಿ ಪುರುಷ ಮತ್ತು ಮಹಿಳೆಯರಿಗೆ ಸೇರಿ 614 ಹುದ್ದೆಗಳು ಖಾಲಿ ಇದ್ದಾವೆ, ಅದರಲ್ಲಿ 602 ಹುದ್ದೆಗಳು ಇತರರಿಗೆ, 12 ಹುದ್ದೆಗಳು ಕ್ರೀಡಾಪಟುಗಳಿಗೆ ಇಲ್ಲಿ ಖಾಲಿ ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು ಇದಾಗಿತ್ತು ಸಂಪೂರ್ಣ ವಿವರ. KSRPಯಲ್ಲಿ ಖಾಲಿ ಇರ್ತಕ್ಕಂಥ 1,500 ಹುದ್ದೆಗಳ ಸಂಪೂರ್ಣವಾದಂತಹ ವಿವರ ಇದಾಗಿದೆ. ನೀವಿಲ್ಲಿ ನೆಕ್ಸ್ಟ್ ನೀವಿಲ್ಲಿ ಯಾವ ರೀತಿಯಾಗಿ ಇಲ್ಲಿ ಮಾಡ್ತಾರೆ ಎಕ್ಸಾಮ್ಸ್ ಮತ್ತು ಯಾವ ರೀತಿಯಾಗಿ ಫಿಸಿಕಲ್ ಕರೀತಾರೆ ಅಂತೇಳಿ ಇಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಅರ್ಜಿಯನ್ನು ಹಾಕಿ ಇಷ್ಟರಲ್ಲೇ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ. ಇವು ಈಗಿರ್ತಕ್ಕಂತಹ ಸಿವಿಲ್ ಮತ್ತು DR ಹುದ್ದೆಗಳು ಎಲ್ಲ ನೇಮಕಾತಿ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ಈ KSRPಯ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಕೂಡ ಅವರು ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಒಟ್ಟಾರೆಯಾಗಿ ನೀವು ಇಲ್ಲಿ ಸ್ಟಡಿ ಮಾಡಿಬಿಟ್ಟು ಎಕ್ಸಾಮ್ಸ್ನ ಅಟೆಂಡ್ ಮಾಡಿಬಿಟ್ಟು ಪ್ರಿಪೇರ್ ಆಗಿಬಿಟ್ಟು ಚೆನ್ನಾಗಿ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಪಾಸ್ ಆಗಿ ಅಂತೇಳಿ ನಾವು ನಮ್ಮ ಚಾನಲ್ ವತಿಯಿಂದ ಕೇಳ್ತಿದ್ದೀವಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ನಿಮ್ಮಿಂದ ಸಬ್ಸ್ಕ್ರೈಬ್ ಕೂಡ ಒಂದು ಕೇಳ್ತಿದ್ದೀವಿ, ಸಬ್ಸ್ಕ್ರೈಬ್ ಕೂಡ ಹಾಕ್ಕೊಳ್ಳಿ. ಇದೇ ರೀತಿಯಾದಂತಹ ಗೌರ್ಮೆಂಟ್ ಅಪ್ಡೇಟ್ಸ್ ನಾನು ನಿಮಗೆ ಇಲ್ಲಿ ತೊಗೊಂಬರಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.